ನೇಪಾಳದಲ್ಲಿ ಪ್ರಕೃತಿಯ ರೌದ್ರ ನರ್ತನ, ಬೋಟೆಕೋಶಿ ನದಿಯಲ್ಲಿ ಜಲಸ್ಫೋಟ, 16 ಗ್ರಾಮಗಳೇ ಸರ್ವನಾಶ, 100 ಸಾವು. ಕಣ್ಮರೆಯಾದ ಅವರೆಷ್ಟೋ. ಕೈಲಾಸ ಯಾತ್ರಿಕರಿಗೆ ಜಲಕಂಟಕ, ಒಂದೊಂದು ದೃಶ್ಯ ಭೀಕರ, ಭಯಾನಕ. ಜಲಪ್ರಳಯ. ನೇಪಾಳದಲ್ಲಿ ಪ್ರಕೃತಿಯ ರೌದ್ರ ನರ್ತನದಿಂದ 180 ಜನ ಸಾವನ್ನಪ್ಪಿದ್ದಾರೆ. ಆ ಸಾವಿನ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತ ಚಾನ್ಸಸ್ ಇದೆ. ಇನ್ನು 1000ಕ್ಕೂ ಅಧಿಕ ಮಂದಿ ನಾಪತ್ತೆ ಆಗಿದ್ದಾರೆ. ಅವರನ್ನ ಹುಡುಕುವಂಥದ್ದೇ ಬಿಗ್ಗೆಸ್ಟ್ ಚಾಲೆಂಜ್ ಅಲ್ಲಿ. ಯಾಕೆಂದ್ರೆ 3 ಜಿಲ್ಲೆಗಳು ಸರ್ವನಾಶ ಆಗೋಗ್ಬಿಟ್ಟಿದೆ. 10 ಹಳ್ಳಿಗಳಿಗೂ ಹೆಚ್ಚಿನ ಹಳ್ಳಿಗಳು ಕಂಪ್ಲೀಟ್ ಆಗಿ ಬರ್ಬಾದ್ ಆಗೋಗಿರುವಂಥದ್ದು, ನಾಶ ಆಗೋಗಿದೆ, ಧ್ವಂಸ ಆಗೋಗಿದೆ. 300ಕ್ಕೂ ಅಧಿಕ ಭಾರತೀಯರು ಕೂಡ ಕಣ್ಮರೆಯಾಗಿದ್ದಾರೆ. 1000ಕ್ಕೂ ಹೆಚ್ಚು ಜನ ನಾಪತ್ತೆ ಆಗಿದ್ದಾರಲ್ಲ, ಅದರಲ್ಲಿ 300ಕ್ಕೂ ಅಧಿಕ ಭಾರತೀಯರು ಕೂಡ ಇದ್ದಾರೆ. ಭಾರತೀಯರು ನಾಪತ್ತೆ ಆದಂತರ ಬಗ್ಗೆ ಲೆಕ್ಕವನ್ನು ಹಾಕಲಾಗ್ತಾನೆ ಇದೆ. ವಿದೇಶಿಗರು ಸೇರಿದಂತೆ 1000ಕ್ಕೂ ಅಧಿಕ ಮಂದಿ ನಾಪತ್ತೆ ಆಗಿದ್ದಾರೆ. ಹಿಮಾಲಯದ ತಪ್ಪಲಿನಲ್ಲಿ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಸೇನೆ ಹಾಗೂ ಅಗ್ನಿಶಾಮಕ ದಳದಿಂದ ಶೋಧ ಅವಶೇಷಗಳಡಿ ನಿರಂತರವಾಗಿ ಹುಡುಕಾಟವನ್ನು ಮಾಡಲಾಗ್ತಾ ಇದೆ. ಕಟ್ಟಡಗಳ ಅವಶೇಷ, ನದಿಗಳಲ್ಲಿ ಶೋಧವನ್ನು ಮಾಡಲಾಗ್ತಾ ಇರುವಂಥದ್ದು ಅಷ್ಟು ಈಸಿ ಅಲ್ಲ. ಅಲ್ಲಿ ಶೋಧವನ್ನು ಮಾಡುವಂಥದ್ದು ಕೂಡ ತುಂಬಾ ರಿಸ್ಕಿ ಆಗಿದೆ. ರೆಸ್ಕ್ಯೂ ಅನ್ನುವಂಥದ್ದು, ಬಿಕಾಸ್ ಅಲ್ಲಿ ಎಲ್ಲ ಕಡೆನೂ ಕೂಡ ಬರೀ ಕೆಸರೇ ತುಂಬಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಪತ್ತೆ ಮಾಡಲಿಕ್ಕೆ ಒಂದು ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ. ಆಮೇಲೆ ರಸ್ತೆಗಳಿಲ್ಲ, ಸೇತುವೆಗಳಿಲ್ಲ, ಕನೆಕ್ಟಿವಿಟಿ ಅನ್ನುವಂಥದ್ದೇ ಇಲ್ಲ. ಸೊ ಹೀಗಾಗಿ ತಲುಪೋದು ಕೂಡ ಚಾಲೆಂಜ್ ಆಗಿರುವಂಥದ್ದು. ರಕ್ಷಣೆ ಮಾಡುವಂಥ ಕೆಲಸ ಹೆಲಿಕಾಪ್ಟರ್ಗಳ ಮುಖಾಂತರನೇ ಮಾಡಲಾಗ್ತಾ ಇದೆ. ಆದರೆ JCB ಆಗಲಿ, ವೆಹಿಕಲ್ಗಳು ಹೋಗಿ ಅಲ್ಲಿ ರಕ್ಷಣೆ ಮಾಡಿಕೊಂಡು ಕರ್ಕೊಂಬರುವಂಥ ಕೆಲಸ ತುಂಬ ಚಾಲೆಂಜಿಂಗ್ ಆಗಿದೆ. ಬಿಕಾಸ್ ರಸ್ತೆಗಳಿಲ್ಲ, ಸೇತುವೆಗಳಿಲ್ಲ, ಎಲ್ಲಿ ನೋಡಿದ್ರು ಕೆಸರುಮಯ ಆಗೋಗಿದೆ. ಯಾವ ಬಿಲ್ಡಿಂಗ್ ಬಿದ್ದಿದೆ, ಏನಾಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಸರಿಯಾಗಿ ಮಾಹಿತಿನೇ ಗೊತ್ತಾಗ್ತಾ ಇಲ್ಲ. ಆ ರೀತಿಯಾಗಿ ಅಲ್ಲಿ ಪ್ರವಾಹ ಭೀಕರತೆಯನ್ನು ಸೃಷ್ಟಿ ಮಾಡಿದೆ. ಇದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮಲ್ಲಿಕಾರ್ಜುನ್ ಅಂತ ಕಲಬುರಗಿಯ ಪ್ರವಾಸಿಗರು, ಅವರು ನೇಪಾಳಕ್ಕೆ ಹೋದಂಥವ್ರು. ನಮಸ್ಕಾರ ಮಲ್ಲಿಕಾರ್ಜುನ್ ಅವರೇ. ಮಲ್ಲಿಕಾರ್ಜುನ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಎಲ್ಲಿದ್ದೀರಾ ಈಗ, ಹೇಗಿದ್ದೀರಾ ಸರ್? ನಾವೀಗ ಸುರಕ್ಷಿತವಾಗಿ ಕಠಮಂಡುನಲ್ಲಿ ಒಂದು ಹೋಟೆಲ್ನಲ್ಲಿ ಸ್ಟೇ ಮಾಡಿದ್ದೇವೆ ಸರ್. ನಿನ್ನೆ ಬೆಳಿಗ್ಗೆ ನಾವು 6 ಗಂಟೆಗೆ ಇಲ್ಲಿದ ನಾವು ಪ್ರಯಾಣವನ್ನು ಸ್ಟಾರ್ಟ್ ಮಾಡಿದ್ದೇವೆ ಸರ್. ನಾವು ಮೊದಲನೇ ದಿನ ನಾವು ನೇಪಾಳ ಬಾರ್ಡರ್ ಅಂತ ತಿಮೂರಿಗೆ ಹೋಗೋದಿತ್ತು. ಓಕೆ. ತಿಮೂರಿಗೆ ಹೋಗೋದಿತ್ತು. ಒಂದು 2 ಗಂಟೆ ಪ್ರಯಾಣ ಮಾಡಿದ ಮೇಲೆ ಬಟಾರ್ ಅಂತ ಊರಿದೆ. ಊರಿನಿಂದ ಜಸ್ಟ್ ಒಂದು 200 ಮೀಟರ್ ಹತ್ತಿರದಲ್ಲಿ ನಮ್ಮ ಎದುರು ಫ್ಲಡ್ ಬಂತು ಸರ್. ಒಮ್ಮೆ ಭಯಾನಕ ದೃಶ್ಯ ಸರ್ ಅದು. ಅದು ನಾನು ವರ್ಣಿಸಲು ಸಾಧ್ಯವಿಲ್ಲ. ಆ ರೀತಿ ಒಂದು ಫ್ಲಡ್ ಬಂತು ಸರ್. ಇಮಿಡಿಯೇಟ್ ಆಗಿ ತಕ್ಷಣ ನಮ್ಮ ಡ್ರೈವರ್ ಗಾಡಿಯನ್ನು ರಿಟರ್ನ್ ತಿರುಗಿಸಿ ಎತ್ತರದ ಪ್ರದೇಶದಲ್ಲಿ 1 ಕಿಲೋಮೀಟರ್, ಸುಮಾರು 1 ಕಿಲೋಮೀಟರ್ ಹತ್ರ ಎತ್ತರದಲ್ಲಿ ಹೋಗಿ ಅಲ್ಲೇ ನಾವು 1 ಗಂಟೆ ಅಲ್ಲೇ ಇದು ಮಾಡಿದೆವು ಸರ್, ಸ್ಟೇ ಮಾಡಿ. ಆಮೇಲೆ ಎಲ್ಲ ರಿಟರ್ನ್ ಬರ್ಲಿಕ್ಕೆ ಎಲ್ಲ ಕ್ಲಿಯರ್ ಇದೆ ಅಂತ ಎಲ್ಲ ತಿಳ್ಕೊಂಡ ಮೇಲೆ, ಕನ್ಫರ್ಮ್ ಆದ್ಮೇಲೆ ನಾವು ನೈಟ್ ಬಂದು ಮತ್ತೆ ಕಠಮಂಡುನಲ್ಲಿ ಸೇಫ್ ಆಗಿದ್ದೀವಿ ಸರ್. ಒಂದು ಕ್ಷಣ ಹಂಗೆ ರಪ್ ಅಂತ ಪಾಸ್ ಆಗಿದೆ ನಿಮ್ ಕಣ್ಮುಂದೆ ನರಕ ಅನ್ನೋದು. ಸರ್ ಒಂದ್ 10 ನಿಮಿಷ ವೆಸ್ಟ್ ಬೆಂಗಾಲ್ದ 2 ಬಸ್ಗಳು ನಮ್ಕಿನ ಬಿಫೋರ್ ಒಂದು 10 ನಿಮಿಷ ಮೊದಲು ಹೋಗಿವೆ. 2 ಕಣ್ಮರೆ ಸರ್, ಮಿಸ್ಸಿಂಗ್, ಕಾಂಟ್ಯಾಕ್ಟ್ ಇಲ್ಲ ಅವರು. ಅವ್ರ ಸಂಗಡಿಗರು ನಮ್ಮ ಹೋಟೆಲ್ದಾರೆ ಇದ್ದಾರೆ ಸರ್, ವೆಸ್ಟ್ ಬೆಂಗಾಲ್ ಕಲ್ಕತ್ತಾದವ್ರು. ನೀವ್ ಯಾವತ್ತು ಹೋಗಿದ್ದು? ನಾವು 21ನೇ ತಾರೀಕು ಸರ್. 21ನೇ ತಾರೀಕೆ ಹೋಗಿದ್ರಾ? ಬಟ್ ನಮಗೆ ಚೈನಾದ ವೀಸಾ ಪ್ರಾಬ್ಲಮ್ ಆಯ್ತು ಸರ್, ವೀಸಾ ಸಿಗ್ಲಿಲ್ಲ. ಅದಕ್ಕೆ 3 ದಿನ ಇಲ್ಲೇ ಕಠಮಂಡುನಲ್ಲಿ ಉಳಿದಿದ್ದೇವೆ ಸರ್. ಓಕೆ. ನೀವ್ ಎಲ್ಲಿಗೆ ಹೋಗ್ಬೇಕಾಗಿತ್ತು ಆಕ್ಚುಲಿ? ಮೊನ್ನೆ ರಾತ್ರಿ ಮಾನಸ ಸರೋವರ ಸರ್. ಓಕೆ. ಸೊ ಅಲ್ಲಿಗೆ ಹೋಗ್ಬೇಕಾಗಿದ್ದು 10 ನಿಮಿಷದಲ್ಲಿ ನಿಮ್ ಜೀವ ಉಳಿದಿದೆ. ಹಾ ಸರ್. ಅಲ್ಲಿ ನೋಡಿದ್ರ ಆಮೇಲೆ ಏನೇನಾಗಿದೆ, ಏನು ಎತ್ತ ಅಂತ? ಸರ್ ನೋಡ್ಲಿಕ್ಕೆ ಇಲ್ಲ ಸರ್. ನಾವು ದೂರಿಂದ ನೋಡಿದೆ. ಒಮ್ಮೆ ಹೋಗಿ ಬ್ಲಾಸ್ಟ್ ಆದ ಒಮ್ಮೆ ನೀರು ಬಂತು. ಅದು ನೋಡ್ಲಿಕ್ಕೆ ನಮಗೆ ಭಯ ಸರ್, ಬಹಳ ಭಯ. ನಿಮ್ ಕಣ್ ಮುಂದೆನೆ ಯಾರಾದ್ರೂ ಕೊಚ್ಕೊಂಡು ಹೋದ್ರಾ? ಸರ್ ಅಲ್ಲಿ ನಿಂದ್ರಿಸ್ಲಿಲ್ಲ ಸರ್. ಎಲ್ಲರೂ ಇಮಿಡಿಯೇಟ್ ಆಗಿ ಎಲ್ಲ ಪೊಲೀಸ್ ಎಲ್ಲ ಬಂತು. ನಮ್ಗೆ ಅಲ್ಲಿ ನಿಂದ್ರಿಸ್ಬಿಡ್ಲಿಲ್ಲ. ಎತ್ತರ ಪ್ರದೇಶಕ್ಕೆ ಅಲೌನ್ಸ್ ಮಾಡ್ಕೊತ ಬಂದ್ರು. ನಾನು ನೋಡ್ಲಿಲ್ಲ ಸರ್. ಮತ್ತೆ ಬಿಲ್ಡಿಂಗ್ ಒಳಗೆ ಬೀಳೋದು ನೋಡಿದ್ದೆ ಸರ್. ಎಲ್ಲ ಡಸ್ಟ್ ಧೂಳು ಕಾಣತಿತ್ತು ಸರ್, ಭಜೆ ಹೊಂಟಿತ್ತು. ನೀವು ಬೆಟ್ಟದ ಮೇಲೆ ಹೋಗಿದ್ರಾ? ಆಮೇಲೆ ಮೇಲೆ ಹೋದೆ ಸರ್.
ಕಾಣಿಸ್ತಾ ನಾವು ಇತ್ತ ಅಲ್ಲಿ ಕೆಳಗೆ ಇದ್ದಿದ್ದು ಕೆಳಗಡೆ ಎಲ್ಲ ಫುಲ್ ಎಲ್ಲ ಕೊಚ್ಕೊಂಡು ಹೋಗ್ತಾ ಇದ್ದಿದ್ದು? ಹಾ ಸರ್ ಕಾಣಿಸ್ತಾ ಇತ್ತು, ಇಮಿಡಿಯೇಟ್ ಕಾಣಿಸ್ತಾ ಇತ್ತು. ಇಮಿಡಿಯೇಟ್ ಎಲ್ಲ ಊರನವರು, ಸ್ಕೂಲ್ ಮಕ್ಕಳು ಎಲ್ಲರೂ ಒಮ್ಮೆ ಕ್ಲೌಡ್ ಆಗಿ ಒಮ್ಮೆ ಮೇಲ್ ಜಾಗಕ್ಕೆ ಹೋಗ್ರಿ, ಮೇಲ್ ಜಾಗಕ್ಕೆ ಹೋಗ್ರಿ ಅಂತೆಲ್ಲ ಅನೌನ್ಸ್ ಮಾಡ್ತಾ ಇದ್ರು ಸರ್. ನಾವು ಸುಮಾರು 1 ಕಿಲೋಮೀಟರ್ ಮೇಲೆ ಹೈಟ್ ಬಂದು ನಿಂತೇವೆ ಸರ್. ಎಷ್ಟ್ ಜನ ಹೋಗಿದ್ರಿ ಮಲ್ಲಿಕಾರ್ಜುನ್ ಅವರೇ? ಸರ್ ನಾವು ಕರ್ನಾಟಕದಲ್ಲಿ ನಾವು ಇಬ್ಬರೇ ಇದ್ವಿ ಸರ್. ನಮ್ಮ ಟೀಮ್ ನಲ್ಲಿ ಉಳಿದವರಲ್ಲ, ಮಿಕ್ಕಿದವರು ಆಂಧ್ರದವ್ರು ಇದ್ದಾರೆ ಸರ್. ನಾನು ಹೈದರಾಬಾದ್ ಟ್ರಾವೆಲ್ಸ್ ಬುಕ್ ಮಾಡಿದ್ದೆ ಸರ್. ಓಕೆ. ಹೈದರಾಬಾದ್ ಟ್ರಾವೆಲ್ಸ್ ಕಡೆಯಿಂದ ಹೋಗ್ತಾ ಇದ್ರಾ? ಹೌದು ಸರ್. ನಾವು ಕರ್ನಾಟಕದವ್ರು, ನಮ್ಮ ಅಳಿಯ ನಾನು ಇಬ್ಬರೇ ಇದ್ದು ಸರ್. ಮತ್ತೆ ನನಗೆ ಮಾಹಿತಿ ಇದೆ ಬೆಳಗಾವದವ್ರು ಯಾರೋ ಮಿಸ್ಸಿಂಗ್ ಆಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸರ್. ಇಲ್ಲಿ ನಾನು 3 ದಿನ ತಿರುಗಾಡಿನ ಕಟ್ಮಂಡದಲ್ಲಿ ಯಾರು ನನ್ನ ಕನ್ನಡಿಗರು ಸಿಕ್ಕಿಲ್ಲ ಸರ್. ಅಲ್ಲ, ನಮ್ಗೆ ಅದನ್ನ ವಿಡಿಯೋದಲ್ಲಿ ನೋಡ್ಬೇಕಾದ್ರೆ ಮೈ ಜುಮ್ ಅಂತ ಇತ್ತು ಮಲ್ಲಿಕಾರ್ಜುನ್ ಅವರು. ಹೌದು ಸರ್. ಡೈರೆಕ್ಟ್ ಆಗಿ ನೋಡಿದ್ರೆ ಹೇಗೆ ಅನಿಸ್ತಾ ಇತ್ತು ಆ ಟೈಮಲ್ಲಿ? ಸರ್ ನಮ್ಗೆ ಬೆಳಗ್ಗೆ ನಿದ್ದೆ ಬಂದಿಲ್ಲ ಸರ್. ಸೌಂಡ್ ಎಲ್ಲ ಹೇಗಿತ್ತು ಸರ್? ಒಮ್ಮೆ ನೀರು ಬರೋದು ಸರ್, ಜೋರಾಗಿ ಸೌಂಡ್ ಸರ್. ನಾವು ಎತ್ತರದಲ್ಲಿ ಪ್ರದೇಶದಲ್ಲಿ ಬಂದ್ ನಿಂತರು ಒಮ್ಮೆ ಸೌಂಡ್ ಬಂತು ಸರ್. ನಿಮ್ ಜೀವನದ ಕೊನೆಕ್ಷನ್ ಎಲ್ಲ ಅಲ್ಲೇ ನೆನಪಾಗ್ಬಿಟ್ಟಿರುತ್ತೆ. ಅದು ಚೈನಾ ಬಾರ್ಡರ್ ಬಲ್ಲಿ ಇಮಿಗ್ರೇಷನ್ ಅದ ಸರ್. ಇಮಿಗ್ರೇಷನ್ ಬಿಲ್ಡಿಂಗ್ ಬಸ್ಗಳು ಕೊಚ್ಕೊಂಡು ಹೋಗಿಲ್ಲ ಸರ್. ನಾವು ಇನ್ನ 1 ಗಂಟೆ ಆದ್ರೆ ಅಲ್ಲೇ ರೀಚ್ ಆಗ್ತಿದ್ದೆ ಸರ್. ಇನ್ನು 1.5 ಯಾವ್ದು ಗೈರಾಂಗ್ ಅಂತ ಇದೆಯಲ್ಲ ಅಲ್ಲ? ಕೇರಂಗ್ ಅಲ್ಲ ಸರ್, ತಿಮೂರಿ ಬಾರ್ಡರ್ ಸರ್. ಅದು ಓಕೆ, ಟಿಬೆಟ್ ಬಾರ್ಡರ್ ತಿಮೂರಿ. ಅಲ್ಲಿ ಹೋಗ್ಲಿಕ್ಕೆ ಇನ್ನ 1.5 ಅವರ್ ಇತ್ತು ಸರ್ ನಮ್ದು. ಸೊ ಈಗ ಏನು ಕನೆಕ್ಟಿವಿಟಿನೇ ಇಲ್ಲ ಅಲ್ಲಿ? ಇಲ್ಲ ಸರ್, ಕನೆಕ್ಟಿವಿಟಿ ಸಿಗ್ತಾ ಇದ್ದಿಲ್ಲ ಸರ್. ಇಲ್ಲಿ ಕಠ್ಮಂಡುದಲ್ಲೂ ಕನೆಕ್ಟಿವಿಟಿ ಸರಿಯಾಗಿಲ್ಲ ಸರ್. ಈಗ ಸಿಗ್ತಾ ಇದೆ, ಬಟ್ ಇದೆ ಸರ್ ಎಲ್ಲ ಹೈಡ್ರೋಜನ್ ಎಲ್ಲ ಲೈಟಿಂದ ಎಲ್ಲ ಬಹಳ ಇದಾಗಿದೆ ಸರ್, ಪ್ರಾಬ್ಲಮ್ ಆಗಿದೆ. ಬಹಳ ಜನ 12 ಮಿಸ್ಸಿಂಗ್ ಆಗಿದೆ. ಕಂಪ್ಲೀಟ್ ವಿದ್ಯುತ್ ಸ್ಥಾವರಗಳೆಲ್ಲ ಧ್ವಂಸ ಆಗೋಗಿದಾವಲ್ಲ? ಹಾ ಸರ್. ನಿಮ್ ಮನೆಯವ್ರಿಗೆ ಫೋನ್ ಮಾಡಿದ್ರ ಆ ಕ್ಷಣದಲ್ಲಿ? ಹಾ ಸರ್, ಎಲ್ಲ ಮನೆಯವರಿಗೆಲ್ಲ ನಿನ್ನೆ ಕಾಂಟ್ಯಾಕ್ಟ್ ಆಗಿದ್ದೀವಿ ಸರ್. ಎಲ್ಲರಿಗೆ ನಮಗೆ ನಮ್ಮ ಶಾಸಕರು, ನಮ್ಮ ಮಾಜಿ MP ಅವರು ಉಮೇಶ್ ಜಾಧವ್ ಅವರು ಕಂಟಿನ್ಯೂ ನಮಗೆ ಸಂಪರ್ಕದಲ್ಲಿದ್ದಾರೆ ಸರ್. ಎಲ್ಲ ನಮ್ಮ ಆರೋಗ್ಯ ಯೋಗಕ್ಷೇಮ ವಿಚಾರಿಸ್ತಾ ಇದ್ದಾರೆ ಸರ್. ಎಲ್ಲ ಮೀಡಿಯಾದವರು ಎಲ್ಲರೂ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳಂತ ಎಲ್ಲ ನೀವು ಮೀಡಿಯಾದವರು, ನ್ಯೂಸ್ದವರು ಎಲ್ಲರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಅಲ್ಲ, ಅಷ್ಟು ದಿಢೀರಂತ ಪ್ರವಾಹ ಬಂದಿದ್ದು ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ. ಆ ದೃಶ್ಯಾವಳಿ ನೋಡ್ಬೇಕಾದ್ರೆ ಮೈ ಜುಮ್ ಅನ್ನುತ್ತೆ ಅಂತ ಹೇಳ್ತಾ ಇದ್ನಲ್ಲ, ಆ ನೀರು ಎಷ್ಟೋ ತನಕ ಹೋಗ್ತಾ ಇತ್ತು ನೀವು ನೋಡ್ದಂತೆ? ಸರ್ ನಾವು ನೋಡ್ಬೇಕು, ನಮ್ಗೆ ನಿಂದ್ರು ಕೊಡ್ಲಿಲ್ಲ ಸರ್. ಅಲ್ಲಿ ನಾವು ಜಸ್ಟ್ 1 ಮಿನಿಟ್ ನಿಂತಿದ್ದ, ಆಮೇಲೆ ಮೇಲ್ಗಡೆ ಹೋಗಂದ್ರು ಮೇಲ್ಗಡೆ ಕಾಣಿಲ್ಲ ಸರ್. ಸಪ್ಪಳ ಬರ್ತಿತ್ತು ಸರ್, ಸಪ್ಪಳ ಬರ್ತಾ ಇತ್ತು. ನೀವು ಕರ್ನಾಟಕದವ್ರು ಇಬ್ಬರೇ ಇದ್ದಿದ್ದು? ಹೌದು ಸರ್, ನಾವರೇ ಇಬ್ಬರೇ ಇದ್ದು ಸರ್. ಹೈದರಾಬಾದ್ ಅವ್ರು ಎಷ್ಟು ಜನ? ಆಂಧ್ರದವರು? ಹೈದರಾಬಾದ್ ಅವ್ರು ಒಂದು 25 ಜನ ಸರ್. ಎಲ್ರು ಈಗ ಸೇಫ್ ಆಗಿದ್ದೀರಾ? ಎಲ್ಲ ಸೇಫ್ ಆಗಿದ್ದೀವಿ ಸರ್. ಅಂದ್ರೆ ಇಲ್ಲಿಂದ ಏನಾದ್ರು ವ್ಯವಸ್ಥೆ ಮಾಡ್ಕೊಡ್ಲಾಗ್ತಾ ಇದೆಯಾ? ಅಲ್ಲಿಂದ ಏನಾದ್ರು ರಾಯಭಾರ ಕಚೇರಿಯವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಸರ್? ನಮ್ಮ ಏಜೆನ್ಸಿದವ್ರು ಇಲ್ಲ ಸರ್. ನನಗೆ ಈಗ CM ಅವರು ಮಾತಾಡೋರು ಇದ್ದಾರೆ ಸರ್. CM ಕಾರ್ಯದರ್ಶಿ ಅವ್ರಿಗೆ ಜಸ್ಟ್ ಒಂದು 5 ಮಿನಿಟ್ ಬ್ಯಾಕ್ ಮಾತಾಡಿದ್ರು. CM ಅವರೇನು ಬಿಜಿ ಇದ್ದಾರಂತ, ಈಗ ಆಮೇಲೆ ನಾನು ಕನೆಕ್ಟ್ ಮಾಡ್ತಾರೆ ಸರ್. ಈಗ ನಾವು ದೃಶ್ಯಾವಳಿ ಎಲ್ಲ ತೋರಿಸ್ತಾ ಇದ್ವಲ್ಲ, ಟಿವಿಲೆಲ್ಲ ನೋಡ್ತಾ ಇದ್ದೀರಾ ಮಲ್ಲಿಕಾರ್ಜುನ್ ಅವರೇ? ಹಾ ನೋಡ್ತಾ ಇದ್ವಿ ಸರ್, ನೋಡ್ತಾ ಇದೀವಿ. ಇಲ್ಲೇ ಯೂಟ್ಯೂಬ್ ದಲ್ಲಿ ನೋಡ್ತಾ ಇದೀವಿ ಸರ್. ಅದೆಲ್ಲ ನೋಡಾದ್ಮೇಲೆ ಏನ್ ಅನಿಸ್ತಾ ಇದೆ ಸರ್? ನಾವು ಉಳಿದು ಬಂದಿದೆ ಒಂದು ಪವಾಡ, ಶಿವರ ಒಂದು ಕೃಪೆ ಅಂತ ಹೇಳ್ಬೋದು ಸರ್. ಅಲ್ಲಿ ಕನ್ನಡಿಗರು ಮತ್ತಿನ್ಯಾರು ಸಿಕ್ಕಿಲ್ವಾ ನಿಮ್ಗೆ? ನಮ್ಗೆ ಯಾರು ಸಿಕ್ಕಿಲ್ಲ ಸರ್. ನಾನು ಸರ್ಚ್ ಮಾಡ್ತಾ ಇದ್ದೀನಿ, ಯಾರು ನನ್ನ ಕಾಂಟ್ಯಾಕ್ಟ್ ದಾಗ ಬಂದಿಲ್ಲ ಸರ್, ಸಂಪರ್ಕದಲ್ಲಿ ಬಂದಿಲ್ಲ. ಇಲ್ಲಿ ವೆಸ್ಟ್ ಬೆಂಗಾಲ್ದವ್ರು ಇದ್ದಾರೆ, ಹೈದರಾಬಾದ್ ಅವ್ರು ಇದ್ದಾರೆ, ತಿರುಪತಿ ಅವ್ರು ಇದ್ದಾರೆ, ಅವರು ವಿಶಾಖಪಟ್ಟಣಂದವ್ರು ಇದ್ದಾರೆ. ಕನ್ನಡದವ್ರು ಯಾರು ನನಗೆ ಸಿಕ್ಕಿಲ್ಲ ಸರ್. ನೀವು ಫಸ್ಟ್ ಟೈಮ್ ಹೋಗಿದ್ದ? ಫಸ್ಟ್ ಟೈಮ್ ಸರ್, ಮಾನಸ ಸರೋವರ ಯಾತ್ರೆ ಫಸ್ಟ್ ಟೈಮ್ ಮಾಡಿದ್ದು ಸರ್. ಎಷ್ಟು ದಿನ ಇದ್ದಿದ್ದು ಆಕ್ಚುಲಿ ಅದು ಸರ್? ಎಷ್ಟು ದಿನ ಇದ್ದಿದ್ದು ಯಾತ್ರೆ? ಯಾತ್ರೆ 11 ದಿನ ಸರ್. ಇಲ್ಲಿ ನೇಪಾಳದಿಂದ ಬಿಟ್ರೆ 11 ದಿನ 12 ದಿನ ಬೇಕು ಸರ್ ಹೋಗಿ ಮುಟ್ಟು ಬರ್ಲಿಕ್ಕೆ. ಹೈಟ್ ಲೆವೆಲ್ ಅಲ್ಲಿ ಇದೆ ಅದು, ಸುಮಾರು 18,000 ಫೀಟ್ ಹೈಟ್ ನಲ್ಲಿ ಇದೆ. ಆಕ್ಸಿಜನ್ ಪ್ರಾಬ್ಲಮ್ ಇದೆ, ಬಹಳ ಇದೆ ಸರ್. ನಮ್ಗೆ ಸೆಟ್ ಆಗ್ಲಿಕ್ಕೆ 2 ದಿನ ಬೇಕು. ಟ್ರೈನಿಂಗ್ ಎಲ್ಲ ಯಾತ್ರೆ ಸರ್. ಸರ್ ಬಿಫೋರ್ ನೀವು ಹೋಗ್ಲಿಕ್ಕೂ ಮುಂಚೆ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ರಾ? ಟ್ರೈನಿಂಗ್ ಎಲ್ಲ ಕೊಟ್ರ ಸರ್. ಎಲ್ಲ ಏಜೆನ್ಸಿದವ್ರು ಟ್ರೈನಿಂಗ್ ಕೊಟ್ಟಿದ್ದಾರೆ. ಎಲ್ಲ ನಮ್ಗೆ ಹೆಲ್ತ್ ಚೆಕಪ್, ಹೆಲ್ತ್ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡಿದ್ದಾರೆ ಸರ್. ಎಲ್ಲ ಟ್ರೈನಿಂಗ್ ಕೊಟ್ಟಿದ್ದಾರೆ ಸರ್. ತುಂಬಾ ನಿಮ್ಮ ಕುಟುಂಬದವರು ತುಂಬಾ ಟೆನ್ಷನ್ ಆಗಿದ್ರು ಅಂತ ಕಾಣಿಸುತ್ತೆ ಈ ಎಲ್ಲ ಹೌದು ಹೌದು ಸರ್. ನಾವು ರಾತ್ರಿಗೆ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಎಲ್ಲರಿಗೆ ನಾನು ಕಾಂಟ್ಯಾಕ್ಟ್ ದಾಗೆ ಇದ್ದೀನಿ ಸರ್. ಏನು ಇದು ಮಾಡ್ಬೇಡ್ರಿ, ಎಲ್ಲ ಇಲ್ಲಿ ಎಲ್ಲ ಸೇಫ್ ಜಾಗದಾಗೆ ಇದ್ದೀವಿ ಸರ್. ಕಟ್ಕೊಂಡು ಸೇಫ್ ಪ್ಲೇಸ್ ಸರ್.
ಹ್ಮ್ ಏನು ಇಲ್ಲಿ ಫ್ಲಡ್ ಅಂತ ಅದು ಅಂತ ಏನೋ ಬರೋದಿಲ್ಲ ಇಲ್ಲಿ. ಹ್ಮ್ ನಾಳೆ ಬೆಳಿಗ್ಗೆ ನಾವು ಡೆಲ್ಲಿಗೆ ಹೋಗ್ತೀವಿ ಸರ್. ಹ್ಮ್ 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 ನಿಮ್ಗೆ ಇನ್ನೂ ಕೂಡ ನಿದ್ದೆನೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ ಇನ್ನೊಂದ್ 2-3 ದಿನ ಆ ದೃಶ್ಯಾವಳಿ ನೋಡ್ತಾ ಇದ್ರೆ. ಹೌದು ಸರ್ ನೋಡಿದ್ರೆ ಆ ದೃಶ್ಯಗಳು ನೋಡಿದ್ರೆ ಆ ಟೈಪ್ ಇದೆ ಸರ್, ಭಯಾನಕ ಇದೆ. ಹ್ಮ್ ಅದೇ ನಾನು ಈಗೆಲ್ಲ ನಿಮ್ಮ ಹೇಳಿದ್ನಲ್ಲ, ಈ sound ಕೇಳ್ತಾ ವಿಡಿಯೋದಲ್ಲಿ ಇದೆ ನೋಡಿ ಸರ್, ನೋಡ್ಬೇಕಾದ್ರೆ ಎಲ್ಲ ಹಂಗೆ ನೀವು ambulance ಕಣ್ಣಾರೆ ಹೊರಡ್ತಾ ಇದೆ ಕಂಡಿದ್ದೀರಾ? ಹೌದು ಸರ್, ಈಗ ನೋಡಿ ಸರ್ ಆಂಬುಲೆನ್ಸ್ಗಳೆಲ್ಲ ಅಲ್ಲಿಂದ ಎಲ್ಲ ತಗೊಂಡ್ ಹೊಂಟಿದೆ ಸರ್, ಎಲ್ಲ ಸೌಂಡ್ ಹೊಂಟಿದೆ ನೋಡಿ ಸರ್, ಸೈರನ್ ಬಾಸ್ತಾ ಇದೆ, ಕೇಳ್ತಾ ಇದೆ ನಿಮಗೆ. ಈಗ ಸದ್ಯಕ್ಕೆ ನಾವೊಂದು 200 ಜನ ಅಂತ ಎಲ್ಲ ತೋರಿಸ್ತಾ ಇದ್ವಿ, ಅಲ್ಲ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಆದಂತ ಇದೆ. ನನ್ನ ಅನ್ಸಿದ ಮಟ್ಟಿಗೆ ಸರ್, ನನ್ನ ಅನ್ಸಿದ ಮಟ್ಟಿಗೆ 1000-1500 ಜನ ಇದ್ದಿರ್ಬೇಕು ಸರ್. ಹಾ ಅಂದ್ರೆ ಯಾವ್ದಾದ್ರು ಸಿಟಿ ಹತ್ರ ಇತ್ತಾ ನೀವು ಹೋಗೋ ಜಾಗದಲ್ಲಿ, ಅಲ್ಲಿ ನೀರ್ ಹೋಗಿದ್ ಜಾಗದಲ್ಲಿ? ಏನ್ ಸರ್, ಸಿಟಿ ಯಾವ್ದಾದ್ರು ಹತ್ರ ಇತ್ತಾ, ಹಳ್ಳಿ ಯಾವ್ದಾದ್ರು? ಅಲ್ಲೇ ಸರ್, ಅದು ಬಟಾರ್ ಅಂತೇಳಿ ಸಿಟಿ ಇತ್ತು ಸರ್, ಅದೇ ಸಣ್ಣ ಹಳ್ಳಿ, ಅಲ್ಲೇ ಇತ್ತು ಸರ್ ಬಟಾರ್ ಅಂತ, ಅಲ್ಲೇ ಬ್ರಿಡ್ಜ್ ಇದೆ ಸರ್, ಬಟಾರ್ ಆದ್ಮೇಲೆ ಬ್ರಿಡ್ಜ್ ಇದೆ, ಅಲ್ಲಿ ನೀರು ಬಂತು ಸರ್, ಒಮ್ಮೆ ಸಡನ್ಲಿ ಬಂತು ಸರ್ ಒಮ್ಮೆ. ಅಂದ್ರೆ ಆ ಹಳ್ಳಿನೂ ಫುಲ್ ನಾಶ ಆಗೋಗ್ಬಿಟ್ಟಿದ್ಯಾ ಸರ್? ಅಲ್ಲಿ ಎಲ್ಲ ಇದೆ ಲಾಸ್ ಆಗಿದೆ ಸರ್, ಆ ಸಿಟಿ ಬಿ ಬಟಾರ್ ಬಿ ಲಾಸ್ ಆಗಿದೆ, ಎಲ್ಲಾ ಜನ ಮ್ಯಾಗ್ ಬಂದ್ರು ಸರ್. ನಮ್ಗೆ ಏನದು ಏನು ಮುಂದೆ ಏನ್ ಮಾಡ್ಬೇಕಂತ ತೋರಿಸ್ತಾ ಇದ್ದಿದ್ದಿಲ್ಲ ಸರ್. ಅಲ್ಲಿ ಇದ್ದಂತವ್ರು ವಾಪಸ್ ಬಂದ್ರೆ ಅವ್ರಿಗೆ ಏನಾದ್ರು ಅಲ್ಲಿ ಅಲರ್ಟ್ ಮಾಡ್ಲಾಗ್ತಾ ಇತ್ತಾ ಮಲ್ಲಿಕಾರ್ಜುನ್ ಅವ್ರೆ? ಹಾ ಸರ್, ಅಲರ್ಟ್ ಮಾಡ್ತಾ ಇದ್ರು ಸರ್, ಇಮಿಡಿಯೇಟ್ ಆಗಿ ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ಬಂತು ಸರ್, ಪೊಲೀಸ್ ಮಿಲಿಟರಿದವರೆಲ್ಲ ಜಮಾ ಆಗ್ತಾ ಇದ್ರು, ಹೆಲಿಕಾಪ್ಟರ್ಗಳು ಕಾಣಿಸ್ತಾ ಇದ್ವು ನಮಗೆ. ಅಂದ್ರೆ ಬಿಫೋರ್ ನೀರ್ ಬರ್ಲಿಕ್ಕೂ ಮುಂಚೆನಾ ಸರ್? ಬರ್ಲಿಕ್ಕೆ ಮುಂಚೆ ಅಂದ್ರೆ ಅದು ಏನು ನಾವೇನು ಫ್ಲಡ್ ಏನು ಸ್ಟಾರ್ಟ್ ನಾವೇನು ಹತ್ತಿವಲ್ಲ ಸರ್, ಅದಕ್ಕೆ ಬಿಫೋರ್ ಒಂದು 10-15 ನಿಮಿಷ ಮೊದಲು ಅಲ್ಲಿ ಫ್ಲಡ್ ಸ್ಟಾರ್ಟ್ ಆಗಿದಲ್ಲ ಸರ್, ಅಲ್ಲಿಂದ ಎಲ್ಲ ಇಂಟಿಮೇಷನ್ ಹೊಂಟಿತ್ತು ಸರ್, ನಮ್ಗೆ ಡ್ರೈವರ್ ಬಿ ಅಲರ್ಟ್ ಬಂತು ಸರ್, ಅದಕ್ಕೆ ನಿಂತಿಸ್ಬಿಟ್ಟು ಒಂದು ಗಾಡಿ. ಓಕೆ, ಅಂದ್ರೆ ನೀವು ಹೋಗೋ ಟೈಮ್ ಅಲ್ಲೇ ಇಂಟಿಮೇಷನ್ ಬಂತ ಅಲ್ಲಿ? ಹಾ ಸರ್ ನೀನು ಚಾಲು ಆಗಿ ಸರ್, ತಿಮುರಿ ಸರ್, ಅಲ್ಲಿಂದ ನೀರು ಬರ್ತಾ ಇದೆ ಸರ್, ತಿಮುರಿ ಸರ್, ಅಲ್ಲೇ ಬಾರ್ಡರ್, ಟಿಬೆಟ್ ಬಾರ್ಡರ್. ಒಂದೇ ಸಲ ಒಂದು ಡ್ಯಾಮ್ ಹೊಡ್ಕೊಂಡು ಬಂದಂತೆ ಅಲ್ಲಿ ನೀರ್ ಬರ್ತಾ ಇದ್ದು, ಸೌಂಡ್ ಎಲ್ಲ ಹೇಗ್ ಕೇಳಿಸ್ತಾ ಇತ್ತು ನಿಮ್ಗೆ? ಅದೇ ರೀತಿ ಬಂತು ಸರ್, ನಮ್ ಕಣ್ಣಾದ್ರೆ ಜಸ್ಟ್ ಒಂದು 10 ಮಿನಿಟ್ ಮೊದಲೇ 2 ಬಸ್ ಅವ್ರ ಸಂಗಡ ಇದ್ದವ್ರನ್ನ ಇಲ್ಲೇ ಇದೆ ಹೋಟೆಲ್ದಾರ್ ಇದ್ದಾರೆ ಸರ್, ಅವ್ರು ಇನ್ನೂ ಮಿಸ್ಸಿಂಗ್ ಸರ್, ಯಾರು ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ. ನಿಮ್ ಮುಂದೆ ಹೋದ 2 ಬಸ್ಸು ಇನ್ನು ಮಿಸ್ಸಿಂಗ್? ಹಾ ಸರ್, ವೆಸ್ಟ್ ಬೆಂಗಾಲ್. ಅವರೆಲ್ಲ ಇಂಡಿಯನ್ಸಾ? ಇಂಡಿಯನ್ಸ್ ಸರ್, ಇಂಡಿಯನ್ಸ್. ಅಂದ್ರೆ ಇಂಡಿಯನ್ಸ್ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ರ ಅಲ್ಲಿ? ಹೌದು ಸರ್, ಎಲ್ಲ ಇಲ್ಲಿ ಏನ್ ಮಾಡ್ತಾರೆ ಸರ್, ಏಜೆನ್ಸಿದವರು, ನೇಪಾಳದ ಒಂದು ಏಜೆನ್ಸಿ ಇದೆ, ಅವ್ರೆಲ್ಲರೂ ಎಲ್ಲ ಕಡೆಯಿಂದ ಎಲ್ಲ ಸ್ಟೇಟ್ದವ್ರು ಬರೋರಿಗೆ ಮಾಡಿ ಇಲ್ಲಿಂದ ಎಲ್ಲ ಟ್ರೈನಿಂಗ್ ಕೊಟ್ಟು ಕಳಿಸ್ತಾರೆ ಸರ್ ಅವರು. ಪಾಪ ಹಳ್ಳಿಗರೆಲ್ಲ ಮೇಲ್ ಬಂದ್ರಲ್ಲ ನಿಮ್ ಜೊತೆನೆ, ಬೆಟ್ಟದ ಮೇಲೆಲ್ಲ ಬಂದ್ರಲ್ಲ, ಏನ್ ಹೇಳ್ತಾ ಇದ್ರಿ? ಬಂದ್ರು ಸರ್, ಎಲ್ಲ ಪ್ಯಾನಿಕ್ ಆಗಿದ್ರು ಸರ್, ಎಲ್ಲ ಭಯಭೀತರಾಗಿದ್ರು ಎಲ್ಲ ಹಳ್ಳಿದವರು. ಅವ್ರ ಕುಟುಂಬದವ್ರು ಯಾರಾದ್ರೂ ಹೋಗಿದ್ರ ಬಗ್ಗೆ, ಅವ್ರ ಮನೆ ಮಠ ಎಲ್ಲ ನಮ್ಗೆ ಮಾಹಿತಿ ಎಲ್ಲ ಫೋನ್ ಮಾಡ್ತಾ ಇದ್ರು, ಎಲ್ಲ ಅಳ್ತಾ ಇದ್ರು ಸರ್, ಫೋನಿನಾಗೆಲ್ಲ ಅಳ್ತಾ ಇದ್ರು ಸರ್. ಚಿಕ್ಕ ಮಕ್ಳೆಲ್ಲ ಇದ್ರಾ? ಹಾ ಸರ್, ಇದ್ರು ಸರ್, ಸ್ಕೂಲ್ ಮಕ್ಕಳು ಒಮ್ಮೆ ಬಂದ್ರು ಸರ್, ಎಲ್ಲ ಮ್ಯಾಗ್ ಹೋರಿ ಎಲ್ಲ ಒಮ್ಮೆ ಕ್ಲೌಡ್ ಆಯ್ತು ಸರ್, ಒಮ್ಮೆ ಜನಜಂಗಳಿ. ಅಲ್ಲಿ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ತುಂಬಾ ಜೋರಾಗಿ ದಿಢೀರ್ ಅಂತ ಪ್ರವಾಹ ಬಂದಿದ್ದು. ಅದು ಬಂತು ಸರ್, ಬಂದ ಮೇಲೆ ನಾವು ಇದ್ದ ಜಾಗಕ್ಕೆ ಅದಕ್ಕೆ ಒಂದು ಡಿಸ್ಟೆನ್ಸ್ ಸುಮಾರು ಒಂದು 50 ಕಿಲೋಮೀಟರ್ ಇದ್ರು ಸರ್, ಅದೇ ನೀರು ಬಂತು ಇಲ್ಲಿ ಪಟಾರಮ್ಮ ಹಳ್ಳಿಗೆ ಬಂತು ಸರ್, ತ್ರಿಶೂಲ್ ನದಿ. ಇದಕ್ಕೂ ಮುಂಚೆ ಆ ರೀತಿಯಾಗಿ ಏನಾದ್ರು ಆಗಿತ್ತಂತ ಅಲ್ಲಿ? ಇಲ್ಲ ಸರ್, 20 ವರ್ಷದ ಮೊದಲೇ ಯಾವಾಗ ಆಗಿತ್ತ, ಇದು ಈ ಟೈಪ್ ಆಗಿಲ್ಲ ಅಂತ ಸರ್, ನಾವೆಲ್ಲ ಸ್ಥಳೀಯರಿಗೆಲ್ಲ ವಿಚಾರ ಮಾಡ್ದ. ಒಬ್ಬೊಬ್ಬರು ಏನಂದ್ರೆ ಸರ್, ಚೈನಾದಾಗ ಒಂದು ಯಾವ್ದೋ ಡ್ಯಾಮ್ ಇದಾಗಿ ಒಡೆದು ಬಂದದಂತ ಒಬ್ಬರು ಹೇಳ್ತಾರೆ, ಒಬ್ಬೊಬ್ಬರು ಏನೇನ್ ಹೇಳ್ತಾರೆ ಸರ್, ಹಿಮ ಕರಗಿ ಇದಾಗಿ ಒಮ್ಮೆ ಹಿಮದ ಇದು ಕರಗಿ ಒಮ್ಮೆ ಕಲ್ಲು ಮಣ್ಣು ಮಿಶ್ರಿತ ಒಮ್ಮೆ ಬ್ಲಾಸ್ಟ್ ಆಗಿ ಬಂದಂತ ಒಬ್ಬರು ಅಂತಾರೆ ಸರ್, ಭೂಕಂಪ ಆಗಿ. ಅಂದ್ರೆ ಅಲ್ಲಿ ಅಂದ್ರೆ ಇಲ್ಲೂ ಕಾಣಿಸ್ತಾ ಇತ್ತು, ಬರೀ ನೀರಲ್ಲ, ಮರದ ದಿಂಬೆಗಳು, ಕಲ್ಲು, ಫುಲ್ ಕೆಸರು ಮಿಶ್ರಿತ ನೀರು. ಹೌದು ಸರ್. ಇಲ್ಲಿ ನೇಪಾಳ ಯೂನಿವರ್ಸಿಟಿದವ್ರು ಹೇಳೋ ಪ್ರಕಾರ ಏನೋ ಭೂಕಂಪ ಆಗಿದೆ, ರಿಕ್ಟರ್ ಮಾಪದಲ್ಲಿ 4 ತೋರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್. 5ರಷ್ಟು ರಿಕ್ಟರ್ ಮಾಪಕದಲ್ಲಿ ದಾಖಲಾಗಿದೆ ಅದು ಭೂಕಂಪ ಆಗಿ ಎಲ್ಲ ಹಿಮಗಡ್ಡೆ ಎಲ್ಲ ಸಡಿಲಾಗಿ ಒಮ್ಮೆ ನೀರು ಹಿಮಗಡ್ಡೆ ಗಿಡ ಎಲ್ಲ ಇದಾಗಿ ಒಮ್ಮೆ ಇದಾಗಿದೆ ಅಂತ ಇಲ್ಲಿನವ್ರು ಹೇಳ್ತಾ ಇರೋದು ವರದಿ ಸರ್. ಓಕೆ, ಈಗ ಆರಾಮಿದ್ದೀರಲ್ವಾ ಮಲ್ಲಿಕಾರ್ಜುನ್ ಅವರೇ? ನೀವೆಲ್ಲ ಆರಾಮಿದ್ದೀವಿ ಸರ್, ಸೇಫ್ ಆಗಿದ್ದೀವಿ ಸರ್. ಎಷ್ಟು ಜನ ಇದ್ದಾರೆ ಇಂಡಿಯನ್ಸ್ ನೀವಿರೋ ಕಡೆ? ಎಲ್ಲರೂ ನಮ್ಗೆ ಸರ್, ನೀವಿರೋ ಕಡೆ ಎಷ್ಟು ಜನ ಇದ್ದಾರೆ ಇಂಡಿಯನ್ಸು? ಈಗ ಇಂಡಿಯನ್ಸ್ ನಾವಿರೋ ಕಡೆಗೆ 50 ಜನ ಇದ್ವಿ ಸರ್. 50 ಜನ, ಅವ್ರನ್ನೆಲ್ಲರನ್ನೂ ಕೂಡ ರಕ್ಷಣೆ ಮಾಡ್ಕೊಂಡು ಬರೋದ್ರ ಬಗ್ಗೆ ಕಾಂಟ್ಯಾಕ್ಟ್ ಆಗಿದೆ ಆಲ್ರೆಡಿ? ಓಕೆ ಮಲ್ಲಿಕಾರ್ಜುನ್ ಅವರೇ, ಸೇಫ್ ಆಗಿ ಬನ್ನಿ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ. ಥ್ಯಾಂಕ್ ಯು ಸರ್. ಮಲ್ಲಿಕಾರ್ಜುನ್ ಅವರು
ಕಣ್ಣು ಮುಂದೆನೆ ನೋಡಿದ್ದಾರೆ ಆ ದುರಂತವನ್ನ, ಭೀಕರತೆಯನ್ನ, ಭಯಾನಕತೆಯನ್ನ. ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಇನ್ನ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ ಈ ಫ್ಲಡ್ ಬಗ್ಗೆ. ಏನ್ ಹೇಳಿದ್ದಾರೆ ಕೇಳೋಣ. ಗೊತ್ತಿರೋರ್ದು ಮಾಹಿತಿ ಇಲ್ಲ ನಮಗೆ. ಈಗ ಅವ್ರನ್ನ ನಾವು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಅವರಿಗೆ ಸ್ಟೇಟ್ ಎಮರ್ಜೆನ್ಸಿ ಆಪರೇಷನ್ ಸೆಂಟರ್ ಅಂತೇಳಿ ಅವರಿಗೊಂದು ಟೋಲ್ ಫ್ರೀ ನಂಬರ್ ಕೂಡ ಕೊಟ್ಟಿದ್ದೇವೆ. 1080/080-222-53707 ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನಾವು ಏನು ಎಲ್ಲ ಅರೇಂಜ್ಮೆಂಟ್ ಮಾಡಬೇಕು ಅದನ್ನು ನಾವು ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಈಗಾಗಲೇ ಒಬ್ಬ ಸೀನಿಯರ್ ಆಫೀಸರ್ನ ಕಳಿಸೋದಕ್ಕೆ ಏರ್ಪಾಟ್ ಮಾಡ್ತಾ ಇದ್ದೀವಿ ಕಠ್ಮಂಡುಗೆ. ಬಹಳ ಗಂಭೀರವಾದಂಥ ಪರಿಸ್ಥಿತಿ, 100 ಜನ ಅಂತ ಹೇಳ್ತಾರೆ. ಇನ್ನೂ ಹೆಚ್ಚು ನಂಬರ್ಸ್ಗಳ ಮಾಹಿತಿ ಸಿಕ್ಕಿಲ್ಲ ಸತ್ತಿರ್ತಕ್ಕಂಥದ್ದು. ಆ ಬೇಸಿಸ್ ಮೇಲೆ ನಮಗೆ ಬಂದಿರೋದು 5 ಜನ ಬೆಂಗಳೂರಿನವರು. ಹೌದು, ಫ್ಯಾಮಿಲಿ ಮೆಂಬರ್ಸ್ ಕೊಟ್ಟಿದ್ದಾರೆ, ಅಲ್ಲಿನೂ ಕನ್ಫರ್ಮ್ ಆಗಿದೆ. ಇಲ್ಲಿ ನಮ್ಮ ರೆಸಿಡೆಂಟ್ ಕಮಿಷನರು ಡೆಲ್ಲಿಯಲ್ಲಿ ಅವರಿಗೆಲ್ಲ ಸೆನ್ಸಿಟೈಸ್ ಮಾಡಿದ್ದೀವಿ. ಸೊ ದೇ ಹ್ಯಾವ್ ಟು ಇಮಿಡಿಯೇಟ್ಲಿ ಆಕ್ಟ್ ಅಂತೇಳಿ ಅದಕ್ಕೆ ನಾವು ಇಲ್ಲಿಂದ ಒಬ್ಬ ಆಫೀಸರ್ನ ಕಠ್ಮಂಡುಗೆ ಕಳಿಸ್ತಿದ್ದೀವಿ. ಅದನ್ನ ನೋಡ್ಬೇಕು, ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇಫ್ ನೀಡ್ ಬಿ ವಿಲ್ ಸೆಂಡ್ ಎ ಮಿನಿಸ್ಟರ್. ಅವಶ್ಯಕತೆ ಬಂದರೆ ಮಿನಿಸ್ಟರ್ನೂ ಕೂಡ ಕಳಿಸ್ತೀವಿ. ಇಶಾ ಫೌಂಡೇಶನ್ನ 80 ಮಂದಿ ನೇಪಾಳದಲ್ಲಿ ನಾಪತ್ತೆ ಆಗಿದ್ದಾರೆ. ನಾಪತ್ತೆ ಆಗಿರುವಂತದ್ರ ಬಗ್ಗೆ ಇಶಾ ಫೌಂಡೇಶನ್ ನಿಂದ ಮಾಹಿತಿಯನ್ನ ಕೊಡಲಾಗಿರುವಂತದ್ದು. ಎಲ್ಲರೂ ಸುರಕ್ಷಿತವಾಗಿ ಬರಲಿ ಅಂತ ಸದ್ಗುರು ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಭಾವುಕರಾಗಿ ಮಾತನಾಡ್ತಾ ಇದ್ದಾರೆ ಜಗ್ಗಿ ವಾಸುದೇವ್ ಅವರು. ಗೈರಾಂಗ್ ವಲಸೆ ಕಚೇರಿಯಲ್ಲಿದ್ದಾಗ ಪ್ರವಾಹ ಸಂಭವಿಸಿದೆ. ಪ್ರವಾಹದ ತೀವ್ರತೆಗೆ ಆ ಇಡೀ ಪ್ರದೇಶವೇ ಕೊಚ್ಚಿ ಹೋಗಿದೆ. ಸ್ಥಳಕ್ಕೆ ಧಾವಿಸಲಿಕ್ಕೆ ಸಾಧ್ಯವಾಗಿಲ್ಲ. ರಸ್ತೆಗಳು ಸಂಪೂರ್ಣವಾಗಿ ಬಂದ್ ಆಗಿದ್ದಾವೆ, ಸೇತುವೆಗಳು ಇಲ್ಲ. ನಾಪತ್ತೆ ಆದಂತವರು ಸುರಕ್ಷತೆಯಿಂದ ಬರುವಂತೆ ಪ್ರಾರ್ಥನೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. Canada, profound sense of pain and regret. I wish to bring to your notice that there has been a terrible flash flood between Tibet and Nepal border. About 484 people have gone missing. And on this side, and all phones are off, all telecommunications are down, roads are blocked, we are unable to go there. One of our groups, 22 are from United States, 12 from Canada, a total of 80, 3 volunteers and 1 doctor. At 9:05, he sent a message that they have arrived at the immigration. So after that, this happened at 9:14. So literally the entire group was there in the building.